ಸಿದ್ದರಾಮಯ್ಯ ಅವರ ಬಣದಲ್ಲಿ ಗುರುತಿಸಿಕೊಂಡಂತಹ ಒಬ್ಬೊಬ್ಬರೇ ಸಚಿವರು ಈ ಕಾಂಗ್ರೆಸ್ನ ಪವರ್ ಶೇರಿಂಗ್ ಫಾರ್ಮುಲಾ ಬಗ್ಗೆ ಮಾತಾಡ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಅಧಿಕಾರ ಹಸ್ತಾಂತರದ ಒಪ್ಪಂದ ಆಗಿಲ್ಲ. ಯಾರು ಒಪ್ಪಂದ ಮಾಡ್ಕೊಂಡಿದ್ದಾರೋ ಗೊತ್ತಿಲ್ಲ. ನಮ್ಮ ಗಮನದಲ್ಲಂತೂ ಯಾವುದೂ ಆಗಿಲ್ಲ. ಸಿಎಂ ಬದಲಾವಣೆ ಇಲ್ಲ ಅಂತ ಮಹದೇವಪ್ಪ ಹೇಳಿಕೆ ಕೊಟ್ಟ ಬೆನ್ನಲ್ಲೇ ಮತ್ತೊಬ್ಬ ಸಚಿವರು ಕೂಡ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಅವರೇ ಸತೀಶ್ ಜಾರಕಿಹೊಳಿ. ಹಾಲಿ ಅಧ್ಯಕ್ಷರಿದ್ದಾಗ ನಾವು ಆಗ್ತೀವಿ ಅನ್ನೋದು ತಪ್ಪಾಗುತ್ತೆ. ನಮ್ಮ ಹಂತದಲ್ಲಿ ಯಾವುದೇ ಸ್ಥಾನದ ಬಗ್ಗೆ ಚರ್ಚೆ ಆಗಿಲ್ಲ ಅಂತ ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ವಿಚಾರದಲ್ಲೂ ಕೂಡ ಅವರು ರಿಯಾಕ್ಷನ್ ಅನ್ನು ಕೊಡ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಕೂಡ ಈಗ ಪವರ್ ಶೇರಿಂಗ್ ಅನ್ನುವಂತಹ ಫಾರ್ಮುಲಾ ಡಿಸ್ಕಷನ್ಗೆ ಬಂದಿಲ್ಲ, ನೋ ಜೆಂಟಲ್ಮೆನ್ ಅಗ್ರಿಮೆಂಟ್ ಅಂತ ಹೇಳ್ತಿದ್ದಾರೆ. ಸಿಎಂ ನಮ್ಮ ಮನೆಗೆ ಬಂದು ಕೂಡಿದ್ರು ಹೊಸದೇನಲ್ಲ. ಈಗ 20 ತಿಂಗಳಲ್ಲಿ ಸುಮಾರು ಸಾರಿ ಕೂಡಿದ್ವಿ. ನಮ್ಮ ಮನೆಗೆ ಅವ್ರು ಬಂದಾರ ಅಥವಾ ಬೇರೆ ಅವರು ಮನೆಗೆ ನಾವು ಹೋಗಿದ್ವಿ. ಇದೊಂದು ಮೊದಲು ಹೆಂಗೆ ಮಾಡ್ತಿದ್ದ ಸಿಸ್ಟಮ್ನಲ್ಲಿ ಇದರಲ್ಲಿ ಏನಲ್ಲಿ ರಾಜಕೀಯವಾಗಿ ಅಥವಾ ಬೇರೆ ಅರ್ಥ ಕಲ್ಪಿಸೋದು ಅವಶ್ಯಕತೆ ಇಲ್ಲ ರೀ. ಸೊ ಹೆಂಗಾರು ಹೊಸ ವರ್ಷ ಇತ್ತು, ಭಾಳಷ್ಟು ಮಂತ್ರಿಗಳು ಕೂಡಬೇಕು, ಮಾತಾಡಬೇಕಾದ್ರೆ ಅದಕ್ಕೆ CM ಅವ್ರು ಕರ್ಸಿದ್ದು ಬಂದಿದ್ರು. ಸೊ ಅದರಲ್ಲಿ ವಿಶೇಷವಾಗಿ ಅಂತ ಮಾತು ಕೊಡೋದು ಏನಿಲ್ಲ ಅಂತ ನಮ್ಮ ಭಾವನೆ. ಸಿಎಂ ಚೇಂಜ್ ಆಗ್ಬೇಕು ಮತ್ತು DCM ಆಗ್ಬೇಕಂತ ಹೇಳಿ ಸ್ಪೆಕ್ಯುಲೇಷನ್ ಸರ್. ಸೊ ಆ ಟೈಮಿಗೆ ಅದು ಹೆಂಗೆ ಯಾರು ಚೇಂಜ್ ಮಾಡ್ತಾರೋ ಅದು ನಮಗೆ ಗೊತ್ತಿಲ್ಲ. ಇಲ್ಲಿ ನಾವು ಕೂಡಿದ್ದು ಅಷ್ಟೇ ಕೂಡಿದ್ದೀವಿ. ಚೇಂಜ್ ಆಗ್ತೈತಿ DCM CM ಅಂತದ ಆ ಪ್ರಶ್ನೆ ಬರ್ದಲ್ರಲ್ಲಿ. ಸ್ವಲ್ಪ ಲೀಡರ್ಸ್ ಸರ್ ಪ್ರೆಸಿಂಗ್ ಸ್ಟೇಟ್ಮೆಂಟ್ ಕೊಟ್ಟಾರ ಸರ್. ವಿ ಹ್ಯಾಡ್ ಸಮ್ ಪೊಲಿಟಿಕಲ್ ಡಿಸ್ಕಷನ್ಸ್ ನಮ್ಮ ಮೀಟಿಂಗ್ನಲ್ಲಿ. ಅದೇ ಹೇಳಿದ್ರಲ್ಲ, ಈಗ ಅಲ್ಲಿ ಬಂದಾಗ ರಾಜಕೀಯ ಬಗ್ಗೆ, ಸಂಘಟನೆ, ಮುಂದಿನ 28ರಲ್ಲಿ ನಮ್ಮ ಸರ್ಕಾರ ಬರಬೇಕು, ಇವೆಲ್ಲ ಚರ್ಚೆ ಸ್ವಾಭಾವಿಕ.